ಹಾಯ್ ಫ್ರೆಂಡ್ಸ್, ಅಜಯ್ ಕ್ರಿಯೇಟಿವ್ ಕ್ಲಬ್ಗೆ ಸ್ವಾಗತ. ನಾನು ನಿಮ್ಮ ಅಜಯ್ ಕುಮಾರ್. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಮೈಸೂರು ಹೈವೇ ಹೋಗ್ತಾ ಇದ್ದೀವಿ, ಚನ್ನಪಟ್ಟಣ ರೋಡ್ ಕಡೆ. ನಾನು ಇಲ್ಲಿಂದನೇ ವಿಡಿಯೋ ಹೆಂಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ನಿಮಗೆ ಸ್ಪೀಡ್ ಕ್ಯಾಮ್ರಾ ತೋರಿಸೋಣ ಅಂತ. ನೋಡಿ, ಮುಂದೆ ಇದೆ ಸ್ಪೀಡ್ ಕ್ಯಾಮ್ರಾ. ಇದು ಸ್ಪೀಡ್ ಕ್ಯಾಮ್ರಾ, ಸ್ಪೀಡ್ ಒಂದು, ಸೀಟ್ ಬೆಲ್ಟ್ ಒಂದು, ಮೊಬೈಲ್ ಯೂಸೇಜ್ಗೆ ಕವರ್ ಮಾಡ್ತಾರೆ. ಅಲ್ಲಿದೆ. ಇವಾಗ ಸಂಡೇ ಆಗಿರೋದ್ರಿಂದ ಫುಲ್ಲು ರಶ್ ಇದೆ. ನೋಡಿ, ಪಾರ್ಕಿಂಗ್ ಹತ್ತಿರ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆನೇ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಹೋದಾಗ ದೇವಸ್ಥಾನದ ಮುಂದೆನೇ ಪಾರ್ಕ್ ಮಾಡಿದ್ದು ಗಾಡಿನ. ನೋಡಿ, ಫುಲ್ ರಶ್ ಇದೆ. ಈಗಂತೂ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆನೇ ಹಾಕಬೇಕು ರೋಡಲ್ಲಿ. ಲಾಸ್ಟ್ ಟೈಮ್ ಇಲ್ಲೇ ತಂದು ದೇವಸ್ಥಾನದ ಪಕ್ಕನೇ ತೊಗೊಂಡು ಕಾರ್ ಹಾಕಿದ್ದು. ಇವಾಗಂತೂ ಫುಲ್ ರಶ್ಶು. ಇವತ್ತು ಭಾನುವಾರ ಆಗಿರೋದ್ರಿಂದ ಅದು ತೆಂಗಿನಕಾಯಿ ಒಂದು ಕಟ್ಟೋದು, ಆರ್ಕೆ ಥರ ಒಂದು ಪೂಜೆ ಇದೆ, ಅದೊಂದಕ್ಕೆ ಮತ್ತು ಜನ ಎಲ್ಲ ನೋಡೋಕ್ಕಂತ ಬಂದಿದ್ದಾರೆ. ಲಾಸ್ಟ್ ಟೈಮ್ಗೂ ಈ ಟೈಮ್ ನೋಡಿ ತುಂಬ ಡಿಫ್ರೆನ್ಸ್ ಆಗಿದೆ. ಲಾಸ್ಟ್ ಟೈಮ್ ಬಂದಾಗ ಮುಂದೆ ದೇವರು ಒಂದೇ ಇದ್ದಿದ್ದು, ಹಿಂದೆ ಸಿಂಹದ್ದು ಮತ್ತು ದೇವರು ಗೋಡೆ ಕಟ್ತಾ ಇದ್ದಾರೆ. ಬ್ಯಾಕ್ಗ್ರೌಂಡಿಗೆ ಗೋಡೆ ಇರಲಿಲ್ಲ. ಫುಲ್ ರಶ್ ಇದೆ. ಬೇರೆ ದೇವಸ್ಥಾನಗಳಲ್ಲಿ ಜಿಗ್ಜ್ಯಾಗ್ ಥರ ಹೋಗ್ತೀವಲ್ಲ, ಆ ಥರನೇ ಇದೆ ನೋಡಿ. ಇಲ್ಲಿ ರಶ್ ಇರೋದ್ರಿಂದ ಇಲ್ಲಿ ಎಲ್ಲ ದಿನ ಇರುತ್ತಾ ಇಲ್ಲ ಸಂಡೇ ಮಾತ್ರ ಇರುತ್ತಾ ಗೊತ್ತಿಲ್ಲ, ಒಟ್ಟಿನಲ್ಲಿ ಫುಲ್ ರಶ್ಶು. ನೋಡಿ, ಇದೇ ಕಾಯಿ ಪೂಜೆ ಹೇಳಿದ್ನಲ್ಲ ಆಗಲೇ, ಅರಕೆ ಕಾಯಿನ ಇಲ್ಲೇ ಬಂದು ತೊಗೊಂಡು ಅದನ್ನು ಅಲ್ಲಿ ಕಟ್ಟಬೇಕು. ಭಾನುವಾರ ಬಂದುಬಿಟ್ರಂತೂ ಫುಲ್ ರಶ್ ಇರುತ್ತೆ ಮತ್ತು ಸ್ಪೆಷಲ್ ಪೂಜೆಗಳಿರುತ್ತೆ ಭಾನುವಾರ. ಕಾಯಿ ಕಟ್ಟೋದೆಲ್ಲ ಭಾನುವಾರ ಮಾತ್ರನೇ ಇರೋದು. ನೀವು ಭಾನುವಾರ ಮಾತ್ರ ಬರಬೇಕು ಈ ಪೂಜೆ ಮಾಡಬೇಕು ಅಂದರೆ. ನೋಡಿ, ಇದು ಉಪ್ಪನ್ನೆಲ್ಲ ತಂದು ಸುರಿದಿದ್ದಾರೆ ನೋಡಿ, ಇದು ಅರ್ಕೆನೆ. ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ, ತಾಮ್ರ, ಹಿತ್ತಾಳೆ, ಯಾವುದಾದ್ರು ಪಂಚಲೋಹದ್ದು ವಸ್ತುಗಳು ನಿಮ್ಗೆ ಯೂಸ್ ಇಲ್ಲ ಅಂದರೆ ತಂದುಬಿಟ್ಟು ಇಲ್ಲಿ ಕೊಡಿ ಅಂತ. ನೋಡಿ, ಅದರಿಂದನೇ ಹಿಂದೆಗಡೆ ಸಿಂಹದ್ದು ಮಾಡಿರೋದು. ಇಲ್ಲಿ ಕಾಯಿದೆಲ್ಲ ಕಟ್ತಾ ಇದ್ದಾರೆ. ಇಲ್ಲಿ ಹಿಂದೆ ಏನೋ ಬಿಲ್ಡಿಂಗ್ ಟೈಪ್ ಕಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಏನಾದ್ರು ಇರ್ಬೋದು, ಏನು ಅಂತ ಎಕ್ಸಾಕ್ಟಾಗಿ ಐಡಿಯಾ ಇಲ್ಲ. ಬಿಲ್ಡಿಂಗ್ ಕಟ್ಟಿದ್ದಾರೆ ಮತ್ತು ಸೈಡಲ್ಲಿ ನೋಡಿ ಎಲ್ಲ ಗುಹೆ ಥರ ಡಿಸೈನ್ ಮಾಡಿದ್ದಾರೆ. ಅದ್ರ ಒಳಗಿರೋದು ಈ ಒಂದೊಂದು ದೇವರುಗಳು ಆ ಗುಹೆ ಒಳಗಡೆ ಇದೆ. ಸೈಡಲ್ಲಿ ಬಂಡೆ ಥರ ಕಾಣ್ತಾ ಇತ್ತಲ್ಲ, ಅದು ನೋಡಿ, ಇದು ವರಾಹ ಸ್ವಾಮಿ, ನರಸಿಂಹಸ್ವಾಮಿ. ಆರ್ಟಿಫಿಷಿಯಲ್ ಮೇಡ್, ಇದು ಆರ್ಟಿಫಿಷಿಯಲ್ ಮಾಡಿರೋದು ನೋಡಿ. ಒಂದೊಂದು ಗುಹೆ ಥರಗಳನ್ನು ಒಂದೊಂದು ದೇವರು ಇರಲಿಲ್ಲ. ನೀವು ಹಳೆ ವಿಡಿಯೋ ನೋಡಿಲ್ಲ ಅಂದರೆ ಇನ್ಫೋದಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದ್ಸತಿ ಆ ವಿಡಿಯೋ ನೋಡಿ. 2-3 ವರ್ಷ ಆಯಿತು ನಾನು ಇಲ್ಲಿ ಬಂದು. ಲಾಸ್ಟ್ ಬಂದಾಗ ರಶ್ ನೋಡಿ, ಜನ ಹಿಂಗೆ ಹೋಗ್ತಾ ಇದ್ದಾರೆ. ಇಲ್ಲಿವರೆಗೂ ಇದ್ದಾರೆ ನೋಡಿ ಜನ. ನೀವು ಸ್ಪೆಷಲ್ ಪೂಜೆಗೆ ಬರಬೇಕು ಅಂದರೆ ಎಲ್ಲರೂ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಲಾಸ್ಟ್ ಟೈಮು, ಯಾವಾಗ ಸ್ಪೆಷಲ್ ಪೂಜೆ ಅಂತ. ನೀವು ಭಾನುವಾರ ಬಂದರೆ ಸ್ಪೆಷಲ್ ಪೂಜೆ ಪಕ್ಕ. ಉಪ್ಪಿನ ಜನ ಸೇವೆ ಇರ್ಬೇಕಮ್ಮ. ನೆಕ್ಸ್ಟ್ ಸತಿ ಇದ್ದಾಗ ಫ್ರೀ ಇದ್ದಾಗ ಇನ್ನೊಂದು ಸತಿ ಬಂದ್ಬಿಟ್ಟು ನಾರ್ಮಲ್ ಡೇಲಿ ಬಂದ್ಬಿಟ್ಟು ಉಪ್ಪಿನ ಬಗ್ಗೆ ಡೀಟೇಲ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಇರಬೇಕಾಗುತ್ತೆ. ವಿಫಲ ಅನಿಸುತ್ತೆ ಕಟ್ತಾ ಇದ್ದಾರೆ ಯಾರು. ನಿಮಗೆ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಡಿಸ್ಟೆನ್ಸ್ ಗೊತ್ತಾಗಿಲ್ಲ ಅಂದರೆ ಲಾಸ್ಟ್ ವೀಡಿಯೋ ನೋಡಿ, ಕಂಪ್ಲೀಟಾಗಿ ಬೆಂಗಳೂರಿಂದ ಎಲ್ಲಿ ಸರ್ಕಲ್ ಅಂತ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲೇ ಕೂಡ ನೋಡಿ ಅನಿಸುತ್ತೆ. ಭಾನುವಾರ ಮಾತ್ರ ಸ್ಪೆಷಲ್ ಪೂಜೆ ಕಾಯ್ದು ಭಾನುವಾರ ಮಾತ್ರ ಇರೋದು, ಭಾನುವಾರನೇ ಬರಬೇಕು. ಈಗ ರಿಟರ್ನ್ ಹೋಗ್ತೀವಿ ನಾವು. ರಿಟರ್ನ್ ಹೋಗ್ತಾ ಇದ್ದೀವಿ ನೋಡಿ, ಮೈಸೂರು ಹೈವೇ ಅಲ್ಲೇ ಇದೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಕ್ಲೈಮೇಟ್ ಕೂಲಾಗಿದೆ, ಮಳೆ ಟೈಮ್ ಈಗ. ಮಳೆ ಬಂದು ನಿಂತಿತ್ತು, ಅದಕ್ಕೆ ಫುಲ್ಲು ತುಂಬಿದೆ ನೋಡಿ. ಆ ಸರಿ ಹೇಳಿದ್ದೆ ನಾನು ಕ್ಲೈಮೇಟ್ ಹೆಂಗಿರುತ್ತೆ ಈ ರಾಮನಗರ ಚನ್ನಪಟ್ಟಣ ಸೈಡ್ ಬಂದರೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಫ್ರೆಂಡ್ಸ್.